ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನೋಡಿ, KCET ವಿದ್ಯಾರ್ಥಿಗಳು ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಲಿಂಕ್ ಅಲ್ಲಿ ಹೊಸ ಲಿಂಕ್ ಬಿಟ್ರಾ, ನ್ಯೂ ಲಿಂಕ್ ಬಿಟ್ರಾ, ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ಜೊತೆಗೆ ಏನು ಅಂತಂದ್ರೆ KEA ಕಡೆಯಿಂದ ಇದೀಗ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆದ್ರೆ ಬಂದಿರುವಂತದ್ದು. ಎಲ್ಲದರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನಿಮ್ಗೆ ನಿನ್ನೆ ಥರ್ಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಅದೇ ಒಂದು ರಿಸಲ್ಟ್ ಶೀಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು. ಇವತ್ತು ಬಂದ್ಬಿಟ್ಟು 1 ಗಂಟೆ ಮೇಲೆ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಂಡ್ ಈಗಾಗಲೇ KEA ಕಡೆಯಿಂದ KEA ವಿಕಾಸನ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಡಿಯೋ ಆದ್ರೆ ಅಪ್ಲೋಡ್ ಆಗಿರುವಂತದ್ದು. ಸೊ ಅಲ್ಲಿ KEA ಡೈರೆಕ್ಟರ್ ಅವರು ತಿಳಿಸ್ಕೊಟ್ಟಿದ್ದಾರೆ, ನಾವು 3ನೇ ಸುತ್ತಿನ ಅಂತಿಮ ಫಲಿತಾಂಶ ಪ್ರಕಟಣೆ ಮಾಡಿದ್ದೇವೆ ಅಂತ ಹೇಳ್ಬಿಟ್ಟು. ಸೊ ಅವ್ರ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಏನು ಅಂತ ಅಂದ್ರೆ, ನಿಮ್ಗೆ ಇವತ್ತು ಬಂದ್ಬಿಟ್ಟು ಈಗ ವೆಬ್ಸೈಟ್ ನೀವು ವಿಸಿಟ್ ಮಾಡೋದಾದ್ರೆ ಇದುವರೆಗೂ ಸಹ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ ಆದ್ರೆ ಬಂದಿಲ್ಲ. ನಾನು ವಿಡಿಯೋ ಮಾಡ್ತಿರುವಂತ ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟ್ 2 ಗಂಟೆ ಆದ್ರೆ ಆಗಿದೆ. ಮಧ್ಯಾಹ್ನ 1 ಗಂಟೆ ಮೇಲೆ ಬರುತ್ತೆ ಅಂತ ಹೇಳಿದ್ರು. ಬಟ್ ಇದುವರೆಗೂ ಸಹ ರಿಸಲ್ಟ್ ಆದ್ರೆ ಬಂದಿಲ್ಲ. ಯಾಕೆ ಬಂದಿಲ್ಲ ಏನು ಅಂತ ಅಂದ್ರೆ, ನೋಡಿ, ಎಲ್ಲಾ ತರದ ಅಪ್ಡೇಟ್ಸ್ ಆದ್ರೆ ಅವರು ಸಹ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಜಸ್ಟ್ ಬಂದ್ಬಿಟ್ಟು ನಿಮ್ಗೆ ಲಿಂಕ್ ಮಾತ್ರ ಕೊಡಬೇಕು. ಈಗ ಎಲ್ಲಾ ತರದ ಫಲಿತಾಂಶ ಪ್ರಕಟಣೆಗೆ ಬೇಕಿರುವಂತಹ ಎಲ್ಲಾ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು KEA ಡೈರೆಕ್ಟರ್ ಅವರೇ ತಿಳಿಸ್ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಯಾರೆಲ್ಲ ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ಗೋಸ್ಕರ ವೆಯ್ಟ್ ಮಾಡ್ತಿದ್ರ, ಖಂಡಿತವಾಗ್ಲೂ ಸಹ ನಿಮ್ಗೆ ಇವತ್ತು 4 ಗಂಟೆ ಇಲ್ಲ 5 ಗಂಟೆ ಒಳಗಡೆ 100% ಆಗಿ ಲಿಂಕ್ ಆದ್ರೆ ಸಿಗುತ್ತೆ. ಸೊ ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದೇನೋ ಅಂತಂದ್ರೆ, ನಿನ್ನೆ ನಿಮ್ಗೆ ಯಾವ ಒಂದು ಸೀಟ್ ಅಲಾಟ್ಮೆಂಟ್ ಆಗಿತ್ತು, ನಿನ್ನೆ ಒಂದು ರಿಸಲ್ಟ್ ಶೀಟ್ ಅಲ್ಲಿ ಏನ್ ಮೆನ್ಷನ್ ಆಗಿತ್ತು, ಸೇಮ್ ಆಸ್ ಇಟ್ ಈಸ್ ಬಂದ್ಬಿಟ್ಟು ಇವತ್ತು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಯಾವುದೇ ತರದ ಚೇಂಜಸ್ ಆದ್ರೆ ಆಗಿರೋದಿಲ್ಲ. ಅಂಡ್ ಜೊತೆಗೆ ಏನು ಅಂತ ಅಂದ್ರೆ, KEA ಡೈರೆಕ್ಟರ್ ಅವರು ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಅಪ್ಡೇಟು. ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಇಂತಹ ಸ್ಟೂಡೆಂಟ್ಸ್ ಗೆ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಸೀಟನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೀವು KCET ವಿದ್ಯಾರ್ಥಿಗಳು ದಯವಿಟ್ಟು ಹೋಗಿ ಅಡ್ಮಿಷನ್ ಅನ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಜೊತೆಗೆ ಏನು ಅಂತ ಅಂದ್ರೆ, ಈಗ ಏನಾದ್ರೂ ನೀವು ಅಡ್ಮಿಷನ್ ತಗೊಂಡಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ 4 ಇಯರ್ಸ್ ಬಂದ್ಬಿಟ್ಟು ನೀವು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ. ಜೊತೆಗೆ ನಿಮ್ಮ ಒಂದು ಕೋರ್ಸ್ ಫೀಸ್ ಏನಿರುತ್ತೆ ಆ ಒಂದು ಕೋರ್ಸ್ ಫೀಸ್ ಅನ್ನ 5 ಟೈಮ್ಸ್ ಆಫ್ ಪೆನಾಲ್ಟಿ ಪೇ ಮಾಡಬೇಕಂತೆ. ಜೊತೆಗೆ ನೀವು ಸೀಟ್ ಅಲಾಟ್ಮೆಂಟ್ ಆಗಿ ಕಾಲೇಜ್ಗೆ ಹೋಗಿಲ್ಲ ಅಂತಂದ್ರೆ ಏನೇನೆಲ್ಲ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಬೇಕಿದ್ರೆ ವಿಡಿಯೋಗೆ ಹೋಗಿ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲಿ ವಾಚ್ ಮಾಡಿ. ಅಂಡ್ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿರುವಂತದ್ದು, 3ನೇ ಸುತ್ತಿನ ತಾತ್ಕಾಲಿಕ ಕಟ್ ಆಫ್ ಪಟ್ಟಿ ಕೊಟ್ಟಿದ್ದಾರೆ. ಸಾಕಷ್ಟು ಸ್ಟೂಡೆಂಟ್ಸ್ ಫಲಿತಾಂಶ ಬಂದಿದ್ದಾದ್ಮೇಲೆ KEA ರೂಲ್ ಪ್ರಕಾರ ನೋಡೋದಾದ್ರೆ ಪ್ರತಿ ರೌಂಡ್ ಆಫ್ ಕೌನ್ಸಿಲಿಂಗ್ ಯಾವುದೇ ರಿಸಲ್ಟ್ಸ್ ಬರ್ಲಿ ಕಟ್ ಆಫ್ ಕೊಡ್ತಿದ್ರಲ್ವಾ, ಈ ಸರಿ ಯಾಕೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನೀವು ಸ್ಟೂಡೆಂಟ್ಸ್ ಕೇಳ್ತಿದ್ರಿ. ನೋಡಿ, ಈಗ ಕೊಟ್ಟಿರುವಂತದ್ದು 3ನೇ ಸುತ್ತಿನ ತಾತ್ಕಾಲಿಕ ಕಟ್ ಆಫ್ ಪಟ್ಟಿ ಅಂತ ಹೇಳಿ ಇವತ್ತು ಕೊಟ್ಟಿರುವಂತದ್ದು. ಇವತ್ತು ಬಂದ್ಬಿಟ್ಟು ನಿಮ್ಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಲಿಂಕು ಸಿಗುತ್ತೆ 100% ಆಗಿ. ಅಂಡ್ ಜೊತೆಗೆ ಏನು ಅಂತ ಅಂದ್ರೆ, ಅಂಡ್ ಹಾಗೇನು ಫೈನಲ್ ಅಲಾಟ್ಮೆಂಟ್ 3ನೇ ಸುತ್ತಿನ ಅಂತಿಮ ಕಟ್ ಆಫ್ ಪಟ್ಟಿ ಅಂತ ಸಿಗುತ್ತೆ. ಸೊ ಅಂತಿಮ ಕಟ್ ಆಫ್ ಪಟ್ಟಿನೂ ಸಹ ನೀವು ಚೆಕ್ ಮಾಡ್ಕೋಬಹುದು ಆಗಿರುತ್ತೆ. ಅಂಡ್ ಇನ್ನೊಂದೇನು ಅಂತಂದ್ರೆ, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ನಾನು ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ನನ್ಗೆ ಯಾವುದೇ ತರದ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದ್ರೆ, ಯಾಕಂತಂದ್ರೆ ಈಗಾಗಲೇ ಅವ್ರಿಗೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಸೊ ಆ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ, ನಾನು ಕಾಶನ್ ಡೆಪಾಸಿಟ್ ಪೇ ಮಾಡಿದ್ನಲ್ವಾ, ಈ ಕಾಶನ್ ಡೆಪಾಸಿಟ್ ನನಗೆ ವಾಪಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಸಹ ನಿಮ್ಮ ಒಂದು ಕಾಶನ್ ಡೆಪಾಸಿಟ್ ವಾಪಸ್ ಬರುತ್ತೆ, ನಿಮ್ಗೆ ಯಾವುದೇ ತರದ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದ್ರೆ. ಅಂಡ್ ಸೀಟ್ ಅಲಾಟ್ಮೆಂಟ್ ಆಗಿದ್ರೆ ನಿಮ್ಮ ಒಂದು ಕಾಶನ್ ಡೆಪಾಸಿಟ್ ಬಿಟ್ಟು ಉಳಿದಿರುವಂತ ಅಮೌಂಟ್ ಅನ್ನ ಪೇ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, KEA ಕಡೆಯಿಂದ ಈಗ ನೀವೇನಾದ್ರೂ ಜಾಸ್ತಿ ಫೀಸ್ ಪೇ ಮಾಡಿದ್ರೆ ನಿಮ್ಗೆ ವಾಪಸ್ ಬರುತ್ತೆ. ಇಲ್ಲ ನೀವು ಕಡಿಮೆ ಫೀಸ್ ಪೇ ಮಾಡಿ ಇವಾಗ ಏನಾದ್ರೂ ಜಾಸ್ತಿ ಫೀಸ್ ಪೇ ಮಾಡಬೇಕು ಅಂತಂದ್ರೆ ಚಲನ್ ಡೌನ್ಲೋಡ್ ಮಾಡ್ಕೊಂಡು ಆನ್ಲೈನ್ ಅಲ್ಲಿ ಮೂಲಕ ಆದ್ರೂ ಪೇ ಮಾಡಬಹುದು. ಇಲ್ಲ ಅಂತಂದ್ರೆ ಚಲನ್ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕ್ಸ್ ಹೋಗಾದ್ರೂ ಸಹ ಪೇ ಮಾಡಬಹುದು ಆಗಿರುತ್ತೆ. ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂತಂದ್ರೆ, ಯಾವುದೇ ತರದ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ಇವತ್ತು ರಿಸಲ್ಟ್ ಲಿಂಕ್ ಬಂದಿದ್ದ ಆದ್ಮೇಲೆ ಜೊತೆಗೆ ಏನು ಅಂತ ಅಂದ್ರೆ, ರಿಸಲ್ಟ್ ಬಿಟ್ಟಿದ್ದು ಒಂದು 1 or 2 ಅವರ್ ಒಳಗಡೆ ನಿಮ್ಗೆ ಬಂದ್ಬಿಟ್ಟು ಒಂದು ಫೀಸ್ ಪೇಮೆಂಟ್ ಮಾಡೋದಕ್ಕೆ, ಜೊತೆಗೆ ಒಂದು ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನ ಕೊಡ್ತಾರೆ. ಅದು ಬಂದ್ಬಿಟ್ಟು 13ನೇ ತಾರೀಕು ಒಳಗಡೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡಬೇಕಾಗಿರುತ್ತೆ. ಯಾರೆಲ್ಲ ಫೀಸ್ ಅನ್ನ ಪೇ ಮಾಡಬೇಕು ಫೀಸ್ ಅನ್ನ ಪೇ ಮಾಡ್ತೀರಾ. ಅಂಡ್ ಈಗಾಗಲೇ ಫೀಸ್ ಪೇ ಮಾಡಿದ್ರ ಅಂತಂದ್ರೆ ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡ್ತೀರಾ. ಓಕೆನಾ? ಸೊ ಇನ್ನು ಫರ್ದರ್ ನಿಮ್ಗೆ KEA ಕಡೆಯಿಂದ ಯಾವುದೇ ತರದ ಅಪ್ಡೇಟ್ ಬರಲ್ಲ. ಜಸ್ಟ್ ಏನ್ ಅಪ್ಡೇಟ್ಸ್ ಬರುತ್ತೆ KCET ವಿದ್ಯಾರ್ಥಿಗಳಿಗೆ ಅಂತ ಅಂದ್ರೆ, ಒಂದು ನಿಮ್ಗೆ ಒಂದು ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಲಿಂಕ್ ಕೊಡ್ತಾರೆ. ಜೊತೆಗೆ ಒಂದು ಕನ್ಫರ್ಮೇಶನ್ ಸ್ಲಿಪ್ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಒಂದು ಲಿಂಕ್ ಅನ್ನ ಕೊಡ್ತಾರೆ. ಬಿಟ್ರೆ ನೆಕ್ಸ್ಟ್ ನೀವು KEA ಕಡೆಯಿಂದ ಯಾವುದೇ ತರದ ಅಪ್ಡೇಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಯಾಕಂತಂದ್ರೆ KCET ವಿದ್ಯಾರ್ಥಿಗಳಿಗೆ 3 ರೌಂಡ್ಸ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಓಕೆನಾ? ಸೊ 3 ರೌಂಡ್ಸ್ ಸ್ಟಾರ್ಟಿಂಗ್ ಇಂದಾನು ಎಲ್ಲಾ ತರದ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದೀನಿ. ನಿಮ್ಮ ಒಂದು ಒಪಿನಿಯನ್ ಏನಿದೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಜೊತೆಗೆ ಏನು ಅಂತ ಅಂದ್ರೆ, ನಿಮ್ಗೆ ಯಾವ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ತಿಳಿಸಿ. ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರಿಗೂ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಅನ್ನ ಮಾಡಿ, ನಾನು ಪ್ರತಿಯೊಬ್ಬರಿಗೂ ಸಹ ರೆಸ್ಪಾನ್ಸ್ ಆದ್ರೆ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.